3 ಅಂಕಿಯ ಸಂಖ್ಯೆಗಳಲ್ಲಿ ಸ್ಥಾನಬೆಲೆ ಪ್ಲೇಸ್ ವ್ಯಾಲ್ಯೂ ಇನ್ 3 ಡಿಜಿಟ್ ನಂಬರ್ಸ್. 3 ಅಂಕಿಯ ಸಂಖ್ಯೆಗಳಲ್ಲಿ ನಾವು ಒಂದು ಕ್ರಮದಲ್ಲಿ 3 ಅಂಕಿಗಳನ್ನು ಬರೆಯುತ್ತೇವೆ. ಅಂಕಿಯ ಮುಖಬೆಲೆಯು ಆ ಅಂಕಿಯ ಸ್ಥಾನವನ್ನು ಅವಲಂಬಿಸಿರುವುದಿಲ್ಲ, ಆದರೆ ಅಂಕಿಯ ಸ್ಥಾನಬೆಲೆಯು ಸಂಖ್ಯೆಯಲ್ಲಿ ಅದರ ಸ್ಥಾನವನ್ನು ಅವಲಂಬಿಸಿರುತ್ತದೆ. 3 ಅಂಕಿಯ ಸಂಖ್ಯೆಯಲ್ಲಿ ಸಂಖ್ಯೆಯ ಅಂಕಿಗಳು ಬಿಡಿ ಸ್ಥಾನ, 10ರ ಸ್ಥಾನ ಅಥವಾ 100ರ ಸ್ಥಾನದಲ್ಲಿ ಇರುತ್ತವೆ. ಈಗ ನಾವು ವಸ್ತುಗಳ ಸಂಖ್ಯೆಯನ್ನು ಪ್ರತಿನಿಧಿಸಲು 3 ಅಂಕಿಗಳ ಸಂಖ್ಯೆಯನ್ನು ರಚಿಸೋಣ. ನಂತರ ಸಂಖ್ಯೆಯಲ್ಲಿರುವ ಅಂಕಿಗಳ ಸ್ಥಾನಬೆಲೆಯನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸೋಣ. ಈಗ ನಾವು 8, 4, 3 ಎನ್ನುವ ಅಂಕಿಗಳನ್ನು 100, 10 ಮತ್ತು ಬಿಡಿ ಸ್ಥಾನಗಳಲ್ಲಿ ಹೊಂದಿದ್ದೇವೆ. 3 ಅಂಕಿಗಳಿರುವುದರಿಂದ ಸಂಖ್ಯೆಯನ್ನು 3 ಅಂಕಿಗಳ ಸಂಖ್ಯೆ ಎಂದು ಹೇಳುತ್ತೇವೆ. ಈ ಸಂಖ್ಯೆಯನ್ನು 843 ಎಂದು ಓದುತ್ತೇವೆ. ಸಂಖ್ಯೆಗಳಿರುವ ಅಂಕಿಗಳ ಮುಖಬೆಲೆಯನ್ನು ಅರ್ಥ ಮಾಡಿಕೊಳ್ಳೋಣ. ಅಂಕಿ 3ರ ಮುಖಬೆಲೆಯು 3. ಅಂಕಿಗಳ ಸ್ಥಾನಬೆಲೆ ಯಾವುದು ಮತ್ತು ಅದು ಮುಖಬೆಲೆಕ್ಕಿಂತ ಭಿನ್ನವಾಗಿದೆಯೇ ಎಂದು ನೋಡೋಣ. ಬಿಡಿ ಸ್ಥಾನದಲ್ಲಿರುವ ಅಂಕಿಯು 3 ವಸ್ತುಗಳನ್ನು ಪ್ರತಿನಿಧಿಸುತ್ತದೆ, ಆದ್ದರಿಂದ ಅದರ ಸ್ಥಾನಬೆಲೆಯು 3. 10ರ ಸ್ಥಾನದಲ್ಲಿರುವ ಅಂಕಿ 4ರ ಮುಖಬೆಲೆ 4. 10ರ ಸ್ಥಾನದಲ್ಲಿರುವ ಅಂಕಿ 4 10ರ 4 ಗುಂಪುಗಳನ್ನು ಪ್ರತಿನಿಧಿಸುತ್ತದೆ. ಅದರ ಸ್ಥಾನಬೆಲೆಯು 40. 100ರ ಸ್ಥಾನದಲ್ಲಿ ಅಂಕಿ 8ರ ಮುಖಬೆಲೆ 8. 100ರ ಸ್ಥಾನದಲ್ಲಿರುವ ಅಂಕಿ 8 100ರ 8 ಗುಂಪುಗಳನ್ನು ಪ್ರತಿನಿಧಿಸುತ್ತದೆ. ಅದರ ಸ್ಥಾನಬೆಲೆಯು 800. ನಾವು 3 ಅಂಕಿ 4ಗಳಿಂದ ಒಂದು ಸಂಖ್ಯೆಯನ್ನು ರಚಿಸೋಣ. ಈ ಸಂಖ್ಯೆಯಲ್ಲಿ 3 ಅಂಕಿಗಳಿರುವುದರಿಂದ ಇದು 3 ಅಂಕಿಗಳ ಸಂಖ್ಯೆ. ರೂಪುಗೊಂಡ ಸಂಖ್ಯೆಯ 4 4 4 ಮತ್ತು ಇದನ್ನು 444 ಎಂದು ಓದುತ್ತೇವೆ. ಈಗ ನಾವು ಪ್ರತಿ ಅಂಕಿಯ ಮುಖಬೆಲೆಯನ್ನು ಅರ್ಥ ಮಾಡಿಕೊಳ್ಳೋಣ. ಬಿಡಿ ಸ್ಥಾನದಲ್ಲಿರುವ ಅಂಕಿಯು 4 ಮತ್ತು ಅದರ ಮುಖಬೆಲೆಯು 4. ಈ ಸಂಖ್ಯೆಯಲ್ಲಿರುವ ಪ್ರತಿಯೊಂದು ಅಂಕಿಯ ಸ್ಥಾನಬೆಲೆಯನ್ನು ನೋಡೋಣ. ಬಿಡಿ ಸ್ಥಾನದಲ್ಲಿ ಅಂಕಿ 4 ಇದೆ. ಅದು 4 ವಸ್ತುಗಳನ್ನು ಪ್ರತಿನಿಧಿಸುತ್ತದೆ. ಆದ್ದರಿಂದ ಬಿಡಿ ಸ್ಥಾನದಲ್ಲಿ ಅಂಕಿ 4ರ ಸ್ಥಾನಬೆಲೆ 4. 10ರ ಸ್ಥಾನದಲ್ಲಿರುವ ಅಂಕಿ 4ರ ಮುಖಬೆಲೆಯು 4, ಏಕೆಂದರೆ ಮುಖಬೆಲೆ ಅಂಕಿ ಇರುವ ಸ್ಥಾನದ ಮೇಲೆ ಅವಲಂಬಿತವಾಗಿರುವುದಿಲ್ಲ. 10ರ ಸ್ಥಾನದಲ್ಲಿರುವ ಅಂಕಿಯು 4, ಅದು 10 ವಸ್ತುಗಳ 4 ಗುಂಪುಗಳನ್ನು ಪ್ರತಿನಿಧಿಸುತ್ತದೆ. ಆದ್ದರಿಂದ 10ರ ಸ್ಥಾನದಲ್ಲಿರುವ ಅಂಕಿ 4ರ ಸ್ಥಾನಬೆಲೆಯು 40. 100ರ ಸ್ಥಾನದಲ್ಲಿ ಅಂಕಿ 4ರ ಮುಖಬೆಲೆಯು 4. 100ರ ಸ್ಥಾನದಲ್ಲಿರುವ ಅಂಕಿ 4, ಅದು 100 ವಸ್ತುಗಳ 4 ಗುಂಪುಗಳನ್ನು ಪ್ರತಿನಿಧಿಸುತ್ತದೆ. 100ರ ಸ್ಥಾನದಲ್ಲಿನ ಅಂಕಿ 4ರ ಸ್ಥಾನಬೆಲೆಯು 400. ಈಗ ಕಾಣುವ ಸಂಖ್ಯೆಯನ್ನು ಗಮನಿಸಿ. 100ರ ಸ್ಥಾನದಲ್ಲಿ ಅಂಕಿ 0, 10ರ ಸ್ಥಾನದಲ್ಲಿ ಅಂಕಿ 9 ಮತ್ತು ಬಿಡಿ ಸ್ಥಾನದಲ್ಲಿ ಅಂಕಿ 0ಯನ್ನು ಹೊಂದಿದ್ದೇವೆ. ಸಂಖ್ಯೆಯಲ್ಲಿರುವ ಅಂಕಿಗಳ ಮುಖಬೆಲೆಯನ್ನು ನೋಡೋಣ. ಬಿಡಿ ಸ್ಥಾನದಲ್ಲಿ ಅಂಕಿ 0ಯ ಮುಖಬೆಲೆ 0. ಸಂಖ್ಯೆಯಲ್ಲಿರುವ ಅಂಕಿಗಳ ಸ್ಥಾನಬೆಲೆಯನ್ನು ನೋಡೋಣ. ಬಿಡಿ ಸ್ಥಾನದಲ್ಲಿರುವ ಅಂಕಿ 0 ಇದೆ ಎಂದರೆ 10 ಮತ್ತು 100ರ ಗುಂಪುಗಳ ಹೊರಗೆ ಯಾವುದೇ ವಸ್ತುಗಳು ಇಲ್ಲ ಎಂದರ್ಥ. 10ರ ಸ್ಥಾನದಲ್ಲಿನ ಅಂಕಿ 9ರ ಮುಖಬೆಲೆಯು 9. 10ರ ಸ್ಥಾನದಲ್ಲಿ ಅಂಕಿ 9, ಅದು 10 ವಸ್ತುಗಳ 9 ಗುಂಪುಗಳನ್ನು ಪ್ರತಿನಿಧಿಸುತ್ತದೆ. ಆದ್ದರಿಂದ ಅದರ ಸ್ಥಾನಬೆಲೆಯು 90. 100ರ ಸ್ಥಾನದಲ್ಲಿರುವ ಅಂಕಿ 0ಯ ಮುಖಬೆಲೆಯು 0. 100ರ ಸ್ಥಾನದಲ್ಲಿರುವ ಅಂಕಿ 0, ಹಾಗಾಗಿ 100 ವಸ್ತುಗಳ 0 ಗುಂಪುಗಳಿದೆ ಅಂತ ಅರ್ಥ. ಅಂದರೆ 100 ವಸ್ತುಗಳ ಯಾವುದೇ ಗುಂಪುಗಳಿಲ್ಲ. ಒಂದು ಸಂಖ್ಯೆಯನ್ನು ರೂಪಿಸಲು ನಾವು ಈ ಅಂಕಿಗಳನ್ನು ಸಂಯೋಜಿಸಿದರೆ ನಾವು 0, 9, 0 ಯನ್ನು ಹೊಂದಿದ್ದೇವೆ. 100ರ ಸ್ಥಾನದಲ್ಲಿರುವ ಅಂಕಿಯು 0 ಆಗಿದೆ ಮತ್ತು ಇದರರ್ಥ
100 ವಸ್ತುಗಳ ಗುಂಪುಗಳಿಲ್ಲ. ನಾವು 0ಯನ್ನು 100ರ ಸ್ಥಾನದಲ್ಲಿಂದ ತೆಗೆಯಬಹುದು. ಕೇವಲ 2 ಅಂಕಿಗಳೊಂದಿಗೆ ಈ ಸಂಖ್ಯೆಯನ್ನು ಪ್ರತಿನಿಧಿಸಬಹುದು. ಹಾಗಾಗಿ ರೂಪುಗೊಂಡ ಸಂಖ್ಯೆಯು 90 ಯಾಗಿದೆ ಮತ್ತು ಇದನ್ನು 90 ಅಂತ ಓದಲಾಗುತ್ತದೆ. ಈ ಸಂಖ್ಯೆಯಲ್ಲಿ 2 ಅಂಕಿಗಳು ಇರುವುದರಿಂದ ಇದು 2 ಅಂಕಿಯ ಸಂಖ್ಯೆಗಳಾಗಿದೆ. ಆದ್ದರಿಂದ ಸಂಖ್ಯೆಯು ಗರಿಷ್ಠ ಸ್ಥಾನದಲ್ಲಿ ಅಂಕಿ 0 ಇದ್ದರೆ ಅದು ಯಾವುದೇ ವಸ್ತುಗಳನ್ನು ಪ್ರತಿನಿಧಿಸದ ಕಾರಣ ಅದನ್ನು ತೆಗೆದು ಸಂಖ್ಯೆಯನ್ನು ಬರೆಯಬಹುದು. ಆದರೆ ಉಳಿದ ಸ್ಥಾನದಲ್ಲಿ 0ಯನ್ನು ತೆಗೆಯಬಾರದು. ಇಲ್ಲದಿದ್ದರೆ ಸಂಖ್ಯೆಯು ಸೂಚಿಸುವ ಮೌಲ್ಯವು ತಪ್ಪಾಗುತ್ತದೆ. ಸಂಖ್ಯೆಯಲ್ಲಿರುವ ಅಂಕಿಗಳ ಸ್ಥಾನ ಬೆಲೆಯನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯ. ಸ್ಥಾನ ಬೆಲೆಯನ್ನು ಅರ್ಥ ಮಾಡಿಕೊಳ್ಳುವ ಮೂಲಕ ನಾವು 2 ಸಂಖ್ಯೆಗಳ ಹೋಲಿಕೆ ಮಾಡಬಹುದು. 2ಕ್ಕಿಂತ ಹೆಚ್ಚು ಸಂಖ್ಯೆಗಳಿದ್ದರೆ ನಾವು ಆ ಸಂಖ್ಯೆಗಳನ್ನು ಏರಿಕೆ ಕ್ರಮದಲ್ಲಿ ಬರೆಯಬಹುದು ಅಥವಾ ನಾವು ಸಂಖ್ಯೆಗಳನ್ನು ಇಳಿಕೆ ಕ್ರಮದಲ್ಲಿ ಬರೆಯಬಹುದು. ಸಂಖ್ಯೆಗಳನ್ನು ಉಪಯೋಗಿಸಿ ಅಂಕಗಣಿತದ ಮೂಲಕ್ರಿಯೆಗಳನ್ನು ಮಾಡಲು ಸ್ಥಾನ ಬೆಲೆಯನ್ನು ಅರ್ಥ ಮಾಡಿಕೊಳ್ಳುವುದು ಬಹಳಷ್ಟು ಮುಖ್ಯ. ಧನ್ಯವಾದಗಳು.